ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ, ಏನೆಲ್ಲ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಗೆ ಶುಭ ಫಲಗಳು ಇವೆ ಅಂತ ನೋಡೋಣ. ಆ ಶುಭ ಫಲಗಳು ನಿಮ್ಗೆ ದೊರಕಬೇಕು, ನಿಮ್ಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರಬೇಕು ಅಂದ್ರೆ ಆದಷ್ಟು ನೀವು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇರಬೇಕು. ಅದು ಇದ್ರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ನಿಮ್ಗೆ ಈ ಉನ್ನತ ಲಾಭ, ದ್ವಿಗುಣ ಲಾಭ ಅನ್ನೋದು ಸಿಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಮತ್ತು ರಹಸ್ಯವಾದ ಸತ್ಯವೊಂದು ಇಂದು ನಿಮ್ಮ ಮುಂದೆ ತೆರೆದುಕೊಳ್ಳಲಿದೆ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ಅಪಾಯಕಾರಿ ಹೇಟು ಹೊರಗಿನ ಶತ್ರುಗಳಿಂದ ಬರುವುದಿಲ್ಲ, ಬದಲಾಗಿ ನಮ್ಮ ಜೊತೆಯಲ್ಲೇ ಇದ್ದು ದಿನವೂ ನಮಗೆ ಈ ಮುಗುಳು ನಗುತ್ತಾ ನಮ್ಮ ಕಷ್ಟದಲ್ಲಿ ಸುಳ್ಳು ಸಹಾನುಭೂತಿ ತೋರಿಸುವ ನಮ್ಮವರೇ ಆದ ಕೆಲವರಿಂದ ಬರುತ್ತೆ. ಇಂದು ಈ ಸಂದೇಶವನ್ನು ಆಲಿಸುವಾಗ ನಿಮ್ಮ ಮನಸ್ಸು ಕೊಂಚ ಭಾರವೆನಿಸಬಹುದು. ಕೆಲವು ಮಾತುಗಳು ನಿಮ್ಮ ಹೃದಯಕ್ಕೆ ನೇರವಾಗಿ ನಾಟಿ ನೋವನ್ನುಂಟು ಮಾಡಬಹುದು. ನನ್ನ ಸ್ವಂತ ಮನೆಯವರ ಅಥವಾ ಹತ್ತಿರದವರ ಬಗ್ಗೆಯೇ ಈ ರೀತಿಯ ಎಚ್ಚರಿಕೆ ಏಕೆ ನೀಡಲಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆದರೆ ನೆನಪಿಡಿ, ಈ ಒಂದು ಸಂದೇಶದ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಭಯ, ಅನುಮಾನ ಅಥವಾ ದ್ವೇಷದ ಬೀಜ ಬಿತ್ತುವುದಲ್ಲ. ಬದಲಾಗಿ ನೀವು ದೀರ್ಘಕಾಲದಿಂದ ಸಾಧಾರಣವೆಂದು ಭಾವಿಸಿ ನಿರ್ಲಕ್ಷಿಸುತ್ತಾ ಬಂದಿರುವ ಸಂಗತಿಯ ನಿಜವಾದ ಒಂದು ಸ್ವರೂಪವನ್ನು ಸಮಯಕ್ಕೆ ಸರಿಯಾಗಿ ನಿಮ್ಮ ಕಣ್ಮುಂದೆ ತರುವುದಾಗಿದೆ. ಅನೇಕ ಬಾರಿ ನಾವು ಈ ಬಾಹ್ಯ ಶತ್ರುಗಳ ಬಗ್ಗೆ ಎಚ್ಚರದಿಂದ ಇರುತ್ತೇವೆ, ಆದರೆ ನಮ್ಮದೇ ಒಂದು ವೇಷ ಧರಿಸಿ ನಮ್ಮ ನೆರಳಿನಂತೆ ಬಾಳುವ ಗೂಢ ಶತ್ರುಗಳು ಗುರುತಿಸುವುದು ಅತ್ಯಂತ ಕಷ್ಟಕರ. ಇಂದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ 3 ಅಮೂಲ್ಯ ವಿಷಯಗಳನ್ನು ರಕ್ಷಿಸಿಕೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ನೀವು ಅತ್ಯಂತ ದೊಡ್ಡ ಆರ್ಥಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಲೆ ತೆರಬೇಕಾಗುತ್ತೆ. ನಿಮ್ಮ ಮನೆಯ ಮತ್ತು ಮನಸ್ಸಿನ ಒಂದು ಶಾಂತಿ, ನಿಮ್ಮ ಬೆವರು ಹರಿಸಿ ಗಳಿಸಿದ ಕಷ್ಟದ ಹಣ, ನಿಜವಾದ ಸಂಬಂಧಗಳ ಮೇಲಿನ ಪವಿತ್ರ ನಂಬಿಕೆ. ಈ 3 ಸಂಗತಿಗಳು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡರೂ ಒಳಗಿನಿಂದ ಒಂದಕ್ಕೊಂದು ಆಳವಾಗಿ ಬೆಸೆದುಕೊಂಡಿವೆ. ಈ ಮನೆಯ ಶಾಂತಿ ಕೆಟ್ಟಾಗ ನಿಮ್ಮ ಮನಸ್ಸು ಅಶಾಂತಿಯ ಮಡುವಾಗುತ್ತೆ. ಮನಸ್ಸು ಕಲುಷಿತಗೊಂಡಾಗ ನೀವು ಕೆಲಸದಲ್ಲಿ ಗಂಭೀರ ಗಮನವನ್ನು ಹರಿಸಲು ಸಾಧ್ಯವಾಗುವುದಿಲ್ಲ. ಏಕಾಗ್ರತೆ ಕುಸಿಯುತ್ತೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕ್ಷೀಣಿಸುತ್ತೆ. ಪರಿಣಾಮವಾಗಿ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ಸಣ್ಣ ತಪ್ಪಾದರೂ ಅದು ಭಾರೀ ಆರ್ಥಿಕ ನಷ್ಟಕ್ಕೆ ಹಾದಿ ಮಾಡಿಕೊಡುತ್ತೆ. ಆರ್ಥಿಕ ನಷ್ಟ ಹೆಚ್ಚಾದಂತೆ ಮನೆಯಲ್ಲಿ ಗಂಡ ಹೆಂಡತಿ, ಅಣ್ಣ ತಮ್ಮ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಅನಗತ್ಯ ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಪ್ರತಿಯೊಂದು ಸಣ್ಣ ಮಾತು ಜಗಳವಾಗಿ ಮಾರ್ಪಾಡುತ್ತೆ. ಯಾರು ನಿಜವಾದ ಆಪ್ತರು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಮ್ಮೊಂದಿಗಿದ್ದಾರೆ ಎಂಬ ಗೊಂದಲ ನಿಮ್ಮನ್ನು ಒಳಗೊಳಗೆ ಕತ್ತರಿಸಿ ಹಾಕುತ್ತೆ. ಈ ಮುಖವಾಡ ಧರಿಸಿದ ಸ್ವಂತ ವ್ಯಕ್ತಿಯ ಒಂದು ಸ್ವರೂಪ. ನಿಮ್ಮ ಜೀವನದಲ್ಲಿ ಗೊಂದಲ ಮತ್ತು ತಡೆಗೋಡೆಗಳನ್ನು ಸೃಷ್ಟಿಸುತ್ತಿರುವ ವ್ಯಕ್ತಿ ಹೊರಗಿನ ಯಾವನೋ ಒಬ್ಬ ಶತ್ರುವಲ್ಲ. ಅವರು ನಿಮ್ಮ ಕುಟುಂಬ, ಬಂಧುವರ್ಗ ಅಥವಾ ಅತ್ಯಂತ ಆಪ್ತ ವಲಯದಲ್ಲಿಯೇ ಇರುವ ವ್ಯಕ್ತಿಯಾಗಿದ್ದಾರೆ. ನೀವು ಅವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದೀರಿ, ಏಕೆಂದರೆ ಅವರು ನಮ್ಮವರು. ಅವರ ತಪ್ಪುಗಳನ್ನು ಹಲವು ಬಾರಿ ಮುಚ್ಚಿ ಹಾಕಿದ್ದೀರಿ, ಏಕೆಂದರೆ ಕುಟುಂಬದಲ್ಲಿ ಅವರ ಹೆಸರು ಕೆಡಬಾರದು ಎಂಬ ಉದಾರತೆ ನಿಮ್ಮದಾಗಿತ್ತು. ಅವರಿಗಾಗಿ ನೀವು 3ನೇ ವ್ಯಕ್ತಿಯೊಂದಿಗೆ ಜಗಳವಾಡಿದ್ದೀರಿ, ಅವರ ಪರವಾಗಿ ನಿಂತಿದ್ದೀರಿ. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ದೀರ್ಘಕಾಲದಿಂದ ಅಸಮಾಧಾನ ಮತ್ತು ಈರ್ಷೆಯ ಬೆಂಕಿ ಉರಿಯುತ್ತಿದೆ. ಕುಟುಂಬದಲ್ಲಿ ನಿಮಗೆ ಸಿಗುತ್ತಿರುವ ಗೌರವವನ್ನು ಕಂಡು ಅವರಿಗೆ ಅಸೂಯೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿರುವುದು ಅವರನ್ನು ಒಳಗೊಳಗೆ ಸುಡುತ್ತಿದೆ. ಮನೆಯಲ್ಲಿ ನಿಮ್ಮ ಮಾತಿಗಿರುವ ತೂಕ ಅವರಿಗೆ ಸಹಿಸಲಾಗುತ್ತಿಲ್ಲ. ಇಂತಹ ವ್ಯಕ್ತಿಗಳು ನೇರವಾಗಿ ನಿಂತು ಶತ್ರುತ್ವ ತೋರಿಸುವುದಿಲ್ಲ. ಅವರು ಅತ್ಯಂತ ಸೂಕ್ಷ್ಮವಾಗಿ ತಂತ್ರ ಹೆಣೆಯುತ್ತಾರೆ. ನಿಮ್ಮ ಮುಂದೆ ಬಂದು 3ನೇ ವ್ಯಕ್ತಿಯ ಕೆಟ್ಟದ್ದನ್ನು ಹೇಳೋದು,
ನಂತರ ಅದೇ ವ್ಯಕ್ತಿಯ ಮುಂದೆ ನಿಮ್ಮ ಮಾತುಗಳನ್ನು ಈ ಮಸಾಲ ಸೇರಿಸಿ ಈ ತಲೆ ಕೆಳಕಾಗಿ ನಿರೂಪಿಸೋದು. ನಿಮ್ಮ ಕೋಪದಲ್ಲಿ ಹೊರಬಿದ್ದ ಒಂದು ಸಾಮಾನ್ಯ ಮಾತನ್ನು ಇಡೀ ಕುಟುಂಬದ ಮುಂದೆ ದೊಡ್ಡ ಅಪರಾಧದಂತೆ ಬಿಂಬಿಸೋದು. ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಆದಾಯ, ಹೂಡಿಕೆ, ದಾಂಪತ್ಯದ ರಹಸ್ಯಗಳನ್ನು ತಿಳಿಯಲು ಅತಿಯಾದ ಆಸಕ್ತಿಯನ್ನು ತೋರಿಸೋದು. ಈ ಒಂದು ಗ್ರಹಗಳ ಅದೃಶ್ಯ ಪ್ರಭಾವ ಮತ್ತು ಜ್ಯೋತಿಷ್ಯದ ಒಂದು ವಿಶ್ಲೇಷಣೆ. ಪ್ರಸ್ತುತ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಂಕೇತಗಳನ್ನು ನೀಡುತ್ತೆ. ಶುಕ್ರನು ಪ್ರೀತಿ, ಆಕರ್ಷಣೆ ಮತ್ತು ಆರ್ಥಿಕ ಸುಖದ ಸಂಕೇತ. ಆದರೆ ನೀವು ಕೇವಲ ಹೊರಗಿನ ಶಾಂತಿಗಾಗಿ ಒಳಗಿನ ಸತ್ಯವನ್ನು ಮುಚ್ಚಿಡಲು ಪ್ರಯತ್ನಿಸಿದಾಗ ಈ ಒಂದು ಶುಕ್ರ ಶಕ್ತಿಯು ಭ್ರಮೆಯನ್ನು ಸೃಷ್ಟಿಸುತ್ತೆ. ಶನಿಯು ಪ್ರತಿಯೊಬ್ಬರೂ ತಮ್ಮ ಕರ್ಮದ ಹೊರೆಯನ್ನು ತಾವೇ ಹೊರಬೇಕು ಎಂದು ಬೋಧಿಸುತ್ತಾನೆ. ಬೇರೊಬ್ಬರ ತಪ್ಪುಗಳನ್ನು ಅಥವಾ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ನಿರಂತರವಾಗಿ ಹೊರುವುದು ತ್ಯಾಗವಲ್ಲ, ಅದು ನಿಮಗೆ ನೀವೇ ಮಾಡಿಕೊಳ್ಳುವ ಒಂದು ಅನ್ಯಾಯ. ರಾಹು ಅರ್ಧ ಸತ್ಯ, ವದಂತಿ ಮತ್ತು ಗೊಂದಲಗಳನ್ನು ಸೃಷ್ಟಿಸುತ್ತಾನೆ. ಯಾರೋ ಹೇಳಿದ ಅರ್ಧ ಸತ್ಯವನ್ನು ನೀವು ಪೂರ್ಣ ಸತ್ಯವೆಂದು ನಂಬುವಂತೆ ಮಾಡೋದು. ಕೇತುವು ಹಳೆಯ ಸಂಬಂಧಗಳಿಂದ ತೀವ್ರ ವಿರಕ್ತಿ ಮತ್ತು ಏಕಾಂಗಿತನದ ಭಾವನೆಗಳನ್ನು ತರಬಹುದು. ಆದರೆ ಧನಾತ್ಮಕ ಅಂಶವೆಂದರೆ ಬೃಹಸ್ಪತಿ ಗುರು ಗ್ರಹದ ಒಂದು ಶುಭ ದೃಷ್ಟಿ ನಿಮ್ಮ ಕಡೆಗೆ ಕ್ಷಣದಲ್ಲಿ ಸರಿಯಾದ ಬುದ್ಧಿ, ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ನೀಡುತ್ತೆ. ಯಾವುದೋ ಒಂದು ದಾಖಲೆ, ಫೋನ್ ಕರೆ ಅಥವಾ ಆಪ್ತನ ಸಲಹೆ ಇದು ನಿಮಗೆ ಇದರ ಮೂಲಕ ಸತ್ಯವು ನಿಮ್ಮ ಕಣ್ಮುಂದೆ ಬೆತ್ತಲೆಯಾಗಿ ನಿಲ್ಲುತ್ತೆ. ಈ ಆರ್ಥಿಕ ಬಲೆ, ವೃತ್ತಿ ಜೀವನದ ಸವಾಲುಗಳು ಮತ್ತು ದಾಂಪತ್ಯದ ಒಂದು ರಕ್ಷಣೆ. ಮೊದಲ ಭಾಗದಲ್ಲಿ ನಾವು ನಮ್ಮ ಮನೆಯೊಳಗಿನ ಅದೃಶ್ಯ ಶತ್ರುಗಳು ಮತ್ತು ಅವರ ಒಂದು ಮನಸ್ಥಿತಿಯ ಬಗ್ಗೆ ಅರಿತುಕೊಂಡೆವು. ಈಗ ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ನಿಮ್ಮ ಧನ ಸಂಪತ್ತು, ವೃತ್ತಿ ಜೀವನ ಮತ್ತು ವೈವಾಹಿಕ ಜೀವನವನ್ನು ಈ ದುಷ್ಟ ಕಣ್ಣುಗಳಿಂದ ರಕ್ಷಿಸಿಕೊಳ್ಳುವುದು ಹೇಗೆ. ಏಕೆಂದರೆ ಮನೆಯ ಒಳಗಿನ ಒತ್ತಡವು ಕೇವಲ ಚರ್ಚೆಗಳಿಗೆ ಸೀಮಿತವಾಗಿ ಇರುವುದಿಲ್ಲ. ಅದರ ನೇರ ಪ್ರಭಾವ ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ, ಏಕಾಗ್ರತೆ ಮತ್ತು ಆರ್ಥಿಕ ನಿರ್ಧಾರಗಳ ಮೇಲೆ ಬೀಳುತ್ತೆ. ನಿಮ್ಮ ಮನಸ್ಸು ಮನೆಯ ಕಿರಿಕಿರಿಗಳಲ್ಲಿ ಸಿಲುಕಿಕೊಂಡಾಗ ಕಾರ್ಯಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಂಭವಿಸುವುದು ಸಹಜ. ಬರುವ ಮುಖ್ಯವಾದ ಇಮೇಲ್ಗಳಿಗೆ ಉತ್ತರಿಸುವುದನ್ನು ಮರೆಯಬಹುದು. ಯಾವುದೇ ದಾಖಲೆಯನ್ನು ಸರಿಯಾಗಿ ಓದದೆ ಸಹಿ ಮಾಡಿ ಸಿಕ್ಕಿಬೀಳಬಹುದು. ಈ ತಪ್ಪು ವ್ಯಕ್ತಿಯನ್ನು ನಂಬಿ ನಿಮ್ಮ ಹೂಡಿಕೆಯ ಹಣವನ್ನು ಕಳೆದುಕೊಳ್ಳಬಹುದು. ನೆನಪಿಡಿ, ನಿಮ್ಮ ಆದಾಯ, ಉಳಿತಾಯ, ಬ್ಯಾಂಕ್ ವಿವರಗಳು, ಪಾಸ್ವರ್ಡ್ಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆ ತೆರೆದಿಡಬೇಡಿ. ಮನೆಯಲ್ಲಿ ಪ್ರೀತಿ ಇರುವುದು ಒಳ್ಳೆಯದೇ, ಆದರೆ ಅದರರ್ಥ ನಿಮ್ಮ ಪ್ರತಿಯೊಂದು ಆರ್ಥಿಕ ರಹಸ್ಯವು ಎಲ್ಲರಿಗೂ ತಿಳಿದಿರಬೇಕು ಎಂದಲ್ಲ. ಅನೇಕ ಬಾರಿ ನಿಮ್ಮ ಆದಾಯವನ್ನು ಅಂದಾಜು ಮಾಡಿ ನಿಮ್ಮ ಮೇಲೆ ಅಗತ್ಯಕ್ಕಿಂತ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರಿಸಲಾಗುತ್ತೆ. ಯಾರೋ ಒಬ್ಬರು ಪದೇ ಪದೇ ಬಂದು ತೊಂದರೆಯಲ್ಲಿದ್ದೇನೆ ಎಂದು ಹೇಳಿ ನಿಮ್ಮನ್ನು ಭಾವನಾತ್ಮಕವಾಗಿ ಕುಗ್ಗಿಸಬಹುದು. ನೀನು ಕುಟುಂಬದವನನ್ನಾಗಿ ಸಹಾಯ ಮಾಡಿದ್ದರೆ ಹೇಗೆ ಎಂದು ಕೇಳಿ ನಿಮ್ಮಲ್ಲಿ ಅಪರಾಧದ ಒಂದು ಪ್ರಜ್ಞೆ ಮೂಡಿಸಬಹುದು. ಆದರೆ ವಾಸ್ತವನೆಂದರೆ ನೀವು ಈಗಾಗಲೇ ನಿಮ್ಮ ಶಕ್ತಿಗೂ ಮೀರಿ ಸಹಾಯ ಮಾಡಿದ್ದೀರಿ. ಅಗತ್ಯವಿದ್ದಾಗ ಸಹಾಯ ಮಾಡುವುದು ಒಂದು ಪುಣ್ಯ, ಆದರೆ ಬೇರೊಬ್ಬರ ಅಜಾಗರೂಕತೆ, ದುರಭ್ಯಾಸ ಅಥವಾ ದುಡ್ಡಿನ ದುರಾಸೆಯನ್ನು ಪೂರೈಸಲು ನಿಮ್ಮ ಉಳಿತಾಯವನ್ನು ಕರಗಿಸುವುದು ಒಂದು ಮೂರ್ಖತನ. ಸಾಲ, ಹೂಡಿಕೆ ಮತ್ತು ವ್ಯವಹಾರದಲ್ಲಿ ಒಂದು ಎಚ್ಚರ. ಈ ಬಂಧುತ್ವ ಅಥವಾ ಸ್ನೇಹದಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೀಡುವ ಮುನ್ನ ಪ್ರತಿಯೊಂದನ್ನು ಬರವಣಿಗೆಯಲ್ಲಿ ಇಟ್ಟುಕೊಳ್ಳುವುದು ಕಡ್ಡಾಯ. ನಾವಿಬ್ಬರು ಒಂದೇ ಕುಟುಂಬದವರು ಬರೆದುಕೊಳ್ಳುವ ಅಗತ್ಯವೇನಿದೆ ಎಂಬ ಮಾತು ಕೇಳಲು ಬಲು ಮಧುರವಾಗಿರುತ್ತೆ, ಆದರೆ ಮುಂದೆ ಅದೇ ಮಾತು ದೊಡ್ಡ ವಿವಾದದ ಮೂಲವಾಗುತ್ತೆ. ಹಣ ಪಡೆಯುವಾಗ ವ್ಯಕ್ತಿ ಅತ್ಯಂತ ವಿನಮ್ರನಾಗಿರುತ್ತಾನೆ, ಆದರೆ ಹಿಂತಿರುಗಿ ಕೇಳಿದಾಗ ನಿಮ್ಮನ್ನೇ ದುರಾಸೆ ಎಂದು ಬ್ರ್ಯಾಂಡ್ ಮಾಡಲಾಗುತ್ತೆ. ಆಸ್ತಿ, ಜಮೀನು, ವಾಹನ, ಮನೆ ದುರಸ್ತಿ ಅಥವಾ ಕುಟುಂಬದ ಸಮಾರಂಭಗಳಿಗೆ ಹಣ ಖರ್ಚು ಮಾಡುವಾಗ ಪ್ರತಿಯೊಬ್ಬರ ಪಾಲು ಎಷ್ಟು ಎಂಬುದನ್ನು ಮೊದಲೇ ಸ್ಪಷ್ಟಪಡಿಸಿಕೊಳ್ಳಿ. ಯಾವ ವ್ಯಕ್ತಿ ಯಾವ ಜವಾಬ್ದಾರಿ ಹೊರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ಉದ್ಯೋಗಿಗಳಿಗೆ ಒಂದು ಕಿವಿಮಾತು. ಕಚೇರಿಯಲ್ಲಿ ನಿಮ್ಮ ಕೆಲಸದ ಪ್ರತಿಯೊಂದು ದಾಖಲೆಯನ್ನು ಭದ್ರವಾಗಿ ಇಟ್ಟುಕೊಳ್ಳಿ. ನಿಮ್ಮ ಶ್ರಮದ ಫಲವನ್ನು ಮತ್ತೊಬ್ಬ ಸಹೋದ್ಯೋಗಿ ತನ್ನದೆಂದು ಹಿರಿಯ ಅಧಿಕಾರಿಗಳ ಮುಂದೆ
ಬಿಂಬಿಸಲು ಯತ್ನಿಸಬಹುದು. ಇಂತಹ ಸಮಯದಲ್ಲಿ ಜಗಳವಾಡುವ ಬದಲು ನಿಮ್ಮ ಬಳಿ ಇರುವ ಸ್ಪಷ್ಟ ದಾಖಲೆಗಳನ್ನು ಶಾಂತವಾಗಿ ಮುಂದಿಡಿ. ನಿಮ್ಮ ದಾಖಲೆಗಳೇ ನಿಮ್ಮ ಸತ್ಯಕ್ಕೆ ಸಾಕ್ಷಿಯಾಗುತ್ತೆ. ಈ ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಒಂದು ಪ್ರವೇಶ. ನಿಮ್ಮ ಪತಿ ಪತ್ನಿಯ ಸಂಬಂಧದ ಮಧ್ಯೆ ಮೂರನೇ ವ್ಯಕ್ತಿಯ ಅನಗತ್ಯ ಹಸ್ತಕ್ಷೇಪವು ನಿಮ್ಮ ದಾಂಪತ್ಯದ ನೆಮ್ಮದಿಯ ಸಂಪೂರ್ಣವಾಗಿ ಹಾಳುಗೆಡಬಹುದು. ಯಾರೋ ಒಬ್ಬ ಸಂಬಂಧಿ ಅಥವಾ ಸ್ನೇಹಿತ ಬಂದು ನಿಮ್ಮ ಜೀವನ ಸಂಗಾತಿಯ ಸಣ್ಣ ತಪ್ಪನ್ನು ದೊಡ್ಡದು ಮಾಡಿ ನಿಮ್ಮ ಮುಂದೆ ಹೇಳ್ಬಹುದು. ಅವರು ನಿನ್ನನ್ನು ಕಾಳಜಿ ಮಾಡುವುದಿಲ್ಲ, ನಿನ್ನ ಒಳ್ಳೆಯತನದ ದುರುಪಯೋಗ ಪಡೆದುಕೊಳ್ತಿದ್ದಾರೆ ಎಂದು ನಿಮ್ಮ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಬಹುದು. ಅದೇ ರೀತಿ ನಿಮ್ಮ ಪತಿ ಅಥವಾ ಪತ್ನಿಯ ಬಳಿ ಹೋಗಿ ನಿಮ್ಮ ಬಗ್ಗೆ ತಪ್ಪಾಗಿ ಚಿತ್ರಿಸಬಹುದು. ಮೊದಲಿಗೆ ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆಯಾಗುತ್ತೆ. ಸಣ್ಣ ಮಾತಿಗೂ ಸಂಶಯದ ಗೋಡೆ ಬೆಳೆಯುತ್ತೆ. ಕೊನೆಗೆ ನೀವು ಪರಸ್ಪರ ಮಾತನಾಡುವ ಬದಲು ಮೂರನೇ ವ್ಯಕ್ತಿಯೊಂದಿಗೆ ಹೆಚ್ಚು ಹಂಚಿಕೊಳ್ಳಲು ಶುರು ಮಾಡ್ತೀರಾ. ಈ ಮೂರನೇ ವ್ಯಕ್ತಿಯ ಮಾತು ಕೇಳಿ ತಕ್ಷಣ ನಿಮ್ಮ ಸಂಗಾತಿಯ ಮೇಲೆ ಆರೋಪ ಹೊರಿಸೋದು. ನಿಮ್ಮ ಸಂಗಾತಿ ಸುಮ್ಮನಿದ್ದರೆ ಅಥವಾ ಕೋಪಗೊಂಡಿದ್ದರೆ ಅದು ನಿಮ್ಮ ಮೇಲಿನ ಈ ಕೋಪವಲ್ಲದಿರಬಹುದು. ಅವರ ಕೆಲಸದ ಒಂದು ಒತ್ತಡ, ಆರ್ಥಿಕ ತೊಂದರೆ ಅಥವಾ ಆರೋಗ್ಯ ಸಮಸ್ಯೆಯೂ ಇರಬಹುದು. ನೇರ, ಶಾಂತ ಮತ್ತು ಗೌರವಯುತ ಮಾತುಕತೆಯಿಂದ ಎಂತಹ ದೊಡ್ಡ ಅನುಮಾನವನ್ನು ಪರಿಹರಿಸಿಕೊಳ್ಳಬಹುದು. ನಿಮ್ಮ ಮಲಗುವ ಕೋಣೆಯ ಮತ್ತು ದಾಂಪತ್ಯದ ರಹಸ್ಯಗಳನ್ನು ಕುಟುಂಬದ ಪಂಚಾಯಿತಿಗೆ ಕೊಂಡೊಯ್ಯಬೇಡಿ. ಗಂಡ ಹೆಂಡತಿಯ ಜಗಳ ಶಮನವಾಗಬಹುದು, ಆದರೆ ಕುಟುಂಬದ ಮನಸ್ಸಿನಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ರೂಪುಗೊಂಡ ಕೆಟ್ಟ ಅಭಿಪ್ರಾಯ ಎಂದಿಗೂ ಕೂಡ ಅಳಿಸುವುದಿಲ್ಲ. ಮಹಿಳೆಯರ ಆತ್ಮಗೌರವ, ಆರೋಗ್ಯ, ಕಾಳಜಿ ಮತ್ತು ಶಕ್ತಿಶಾಲಿ ಪರಿಹಾರಗಳು. ಈ ಒಂದು ವಿಶೇಷ ಸಂದೇಶವು ನಮ್ಮ ಮನೆಯ ದೇವತೆಗಳಾದ ಗೃಹಿಣಿಯರಿಗೆ ಮತ್ತು ಮಹಿಳೆಯರಿಗೆ ಅತ್ಯಂತ ಪ್ರಮುಖವಾದದ್ದು. ಈ ಬೆಳಗ್ಗೆ ಕಣ್ಣು ಮುಚ್ಚಿ ತೆರೆಯುವುದರಿಂದ ರಾತ್ರಿ ಎಲ್ಲರೂ ಮಲಗುವವರೆಗೆ ಮನೆಯ ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸುವಲ್ಲಿ ನೀವು ನಿಮ್ಮ ಆಸೆಗಳನ್ನು, ವಿಶ್ರಾಂತಿಯನ್ನು ಮತ್ತು ಆರೋಗ್ಯವನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೀರಾ. ದಿನವಿಡೀ ಕಷ್ಟಪಟ್ಟು ದುಡಿದರೂ ನಿಮ್ಮ ಶ್ರಮವನ್ನು ಸಾಧಾರಣ ಎಂದು ಭಾವಿಸಿ ನಿರ್ಲಕ್ಷಿಸಲಾಗುತ್ತೆ. ನೀವು ಮಾಡಿದ 100 ಕೆಲಸಗಳು ಯಾರಿಗೂ ಕಾಣಿಸುವುದಿಲ್ಲ, ಆದರೆ ಒಂದು ಸಣ್ಣ ಲೋಪವಾದರೂ ಇಡೀ ಕುಟುಂಬವೇ ನಿಮ್ಮನ್ನು ಪ್ರಶ್ನಿಸುವ ಸ್ಥಿತಿ ನಿರ್ಮಾಣವಾಗುತ್ತೆ. ಇಂತಹ ವಾತಾವರಣವು ನಿಮ್ಮ ಆತ್ಮಗೌರವ ಮತ್ತು ಮಾನಸಿಕ ಶಾಂತಿಯನ್ನು ದಿನೇ ದಿನೇ ಕಸಿದುಕೊಳ್ಳುತ್ತೆ. ಈ ಗೃಹಿಣಿಯರ ಆತ್ಮರಕ್ಷಣೆ ಮತ್ತು ಈ ಗೃಹದ ಒಂದು ಬಜೆಟ್. ಮನೆಯನ್ನು ಸದಾ ಪ್ರೀತಿಯಿಂದ ಕಾಯುವ ಮಹಿಳೆಯರು ಕೆಲವು ವಿಷಯಗಳಲ್ಲಿ ತಕ್ಷಣವೇ ಜಾಗರೂಕರಾಗಿ ಇರಬೇಕು. ನಿಮ್ಮ ಮನೆಯ ತಿಂಗಳ ದಿನಸಿ, ಮಕ್ಕಳ ಶಿಕ್ಷಣ, ಔಷಧಗಳು, ವಿದ್ಯುತ್ ಬಿಲ್ ಮತ್ತು ಪ್ರಯಾಣದ ವೆಚ್ಚಗಳ ಒಂದು ಸ್ಪಷ್ಟ ಲೆಕ್ಕವನ್ನು ಬರೆದಿಡುವ ಅಭ್ಯಾಸ ಮಾಡಿಕೊಳ್ಳಿ. ಲೆಕ್ಕಪತ್ರ ಈ ಒಂದು ಪಾರದರ್ಶಕವಾಗಿದ್ದರೆ ಮುಂದೆ ಯಾರೂ ನಿಮ್ಮ ಮೇಲೆ ಅನಗತ್ಯ ಆರೋಪ ಹೊರಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಕಷ್ಟದ ಸಮಯಕ್ಕೆಂದೇ ಸಣ್ಣ ಮೊತ್ತವನ್ನು ರಹಸ್ಯವಾಗಿ ಅಥವಾ ಭದ್ರವಾಗಿ ಉಳಿಸಿ. ಇದು ಸ್ವಾರ್ಥವಲ್ಲ, ಬದಲಾಗಿ ಕುಟುಂಬಕ್ಕೆ ಎದುರಾಗುವ ತುರ್ತು ಪರಿಸ್ಥಿತಿಗೆ ನೀವು ಕಟ್ಟುವ ಒಂದು ರಕ್ಷಾ ಕವಚ. ಕಿವಿಗೆ ಬಿದ್ದ ಪ್ರತಿಯೊಂದು ಮಾತನ್ನು ನಂಬಿ ತಕ್ಷಣವೇ ಕೋಪಗೊಳ್ಳಬೇಡಿ. ಯಾರೋ ಒಬ್ಬರು ಹೇಳಿದ ಮಾತನ್ನು ಇನ್ನೊಬ್ಬರ ಬಳಿ ಚರ್ಚಿಸುವ ಮುನ್ನ ಸಂಬಂಧಪಟ್ಟ ವ್ಯಕ್ತಿಯೊಂದಿಗೆ ನೇರವಾಗಿ ಮತ್ತು ಪ್ರತ್ಯೇಕವಾಗಿ ಮಾತನಾಡಿ. ಬಹುತೇಕ ಜಗಳಗಳು ಮಧ್ಯವರ್ತಿಗಳ ಚಡಿ ಮಾತಿನಿಂದಲೇ ಹುಟ್ಟಿಕೊಳ್ಳೋದು. ಈ ನಿರಂತರ ಉದ್ವಿಗ್ನತೆಯಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳು. ನಿಮ್ಮ ಮನಸ್ಸಿನಲ್ಲಿ ಸದಾ ಹಳೆಯ ಘಟನೆಗಳು, ಜಗಳಗಳು ಮತ್ತು ಕುಟುಂಬದ ಆತಂಕಗಳು ಓಡುತ್ತಿದ್ದರೆ ಅದು ನಿಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು ಅಥವಾ ಪದೇ ಪದೇ ಎಚ್ಚರವಾಗುವುದು, ಈ ತಲೆಭಾರ, ಎದೆ ಬಡಿತ ಹೆಚ್ಚಾಗೋದು ಮತ್ತು ಅಜೀರ್ಣ ಅಥವಾ ಹಸಿವಿನಲ್ಲಿ ತೀವ್ರ ವ್ಯತ್ಯಾಸ. ಈ ಬೆನ್ನು, ಹೆಗಲು ಮತ್ತು ಕತ್ತಿನ ಭಾಗದಲ್ಲಿ ತೀವ್ರ ಬಿಗಿತ ಹಾಗೂ ಕಾರಣವಿಲ್ಲದೆ ಸುಸ್ತು ಆವರಿಸುವುದು. ನೀವು ಭೂತಕಾಲದಲ್ಲಿ ನಡೆದ ಘಟನೆಗಳನ್ನು ಮನಸ್ಸಿನಲ್ಲಿಯೇ 100 ಬಾರಿ ಪುನರಾವರ್ತಿಸುವುದರಿಂದ ಭವಿಷ್ಯ ಎಂದಿಗೂ ಬದಲಾಗುವುದಿಲ್ಲ. ಅಂದು ನಾನು ಹೀಗೆ ಉತ್ತರಿಸಬೇಕಿತ್ತು, ಆ ವ್ಯಕ್ತಿಯನ್ನು ಏಕೆ ನಂಬಿದೆ ಎಂದು ನಿಮ್ಮನ್ನು ನೀವೇ ಪೀಡಿಸಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸಿ.
ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡರೆ ಅದನ್ನು ಕೇವಲ ಗ್ರಹಗಳ ದೋಷವೆಂದು ನಿರ್ಲಕ್ಷಿಸಬೇಡಿ. ತಕ್ಷಣವೇ ಅರ್ಹ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಿ. ದಿನದಲ್ಲಿ ಕನಿಷ್ಠ 20 ನಿಮಿಷಗಳ ಕಾಲ ಈ ಮೊಬೈಲ್ ಮತ್ತು ಮನೆಯ ಕಿರಿಕಿರಿಗಳಿಂದ ದೂರವಿದ್ದು ಪ್ರಶಾಂತ ವಾತಾವರಣದಲ್ಲಿ ದೀರ್ಘ ಉಸಿರಾಟ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಿ. ನಿಮ್ಮ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಿ ಮನೆಯಲ್ಲಿ ಶುಭ ಶಕ್ತಿಯನ್ನು ಹೆಚ್ಚಿಸಲು ಈ ಒಂದು ಸರಳ ಆದರೆ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಮಾಡಿ. ಶುಕ್ರವಾರದ ಒಂದು ಲಕ್ಷ್ಮೀ ಪೂಜೆ. ಶುಕ್ರವಾರದಂದು ಮನೆಯ ಮಹಾಲಕ್ಷ್ಮಿ ಅಥವಾ ಜಗನ್ಮಾತೆಯ ಮುಂದೆ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ನಿಮ್ಮ ಕೇವಲ ಧನ ಸಂಪತ್ತು ಮಾತ್ರವಲ್ಲ, ಆ ಹಣವನ್ನು ಸರಿಯಾದ ಜಾಗದಲ್ಲಿ ಬಳಸುವ ಸಮೃದ್ಧಿಯೂ ಸಿಗಲಿ ಎಂದು ಪ್ರಾರ್ಥಿಸಿ. ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸ ಪಠಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಒಂದು ಭಯ, ಭ್ರಮೆ ಮತ್ತು ಕತ್ತಲೆ ತೊಲಗಿ ಧೈರ್ಯದಿಂದ ಸತ್ಯದ ಪರವಾಗಿ ನಿಲ್ಲುವ ಶಕ್ತಿ ನಿಮಗೆ ದೊರೆಯುತ್ತೆ. ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಸದಾ ಸ್ವಚ್ಛವಾಗಿ ಮತ್ತು ಚೆನ್ನಾಗಿ ಅಲಂಕರಿಸಿ ಇಡಿ. ಮನೆಯಲ್ಲಿ ಮುರಿದ, ಬಳಕೆಯಾಗದ ಅಥವಾ ದುಃಖದ ನೆನಪುಗಳನ್ನು ತರುವ ವಸ್ತುಗಳನ್ನು ತಕ್ಷಣವೇ ಹೊರಗೆ ಹಾಕಿ. ಅಂದರೆ ಸ್ವಭಾವದಲ್ಲಿ ತರಬೇಕಾದ ಒಂದು ಬದಲಾವಣೆ. ಯಾರಾದರೂ ನಿಮ್ಮ ಬಳಿ ಬಂದು 3ನೇ ವ್ಯಕ್ತಿಯ ಕೆಟ್ಟದ್ದನ್ನು ಹೇಳಲು ಬಂದಾಗ ಈ ವಿಷಯವನ್ನು ಅವರ ಸಮ್ಮುಖದಲ್ಲೇ ಮಾತನಾಡೋಣ ಎಂದು ನೇರವಾಗಿ ಹೇಳಿ. ಈ ಒಂದು ನಿರ್ಧಾರ ಇಡೀ ಈ ಕುಟುಂಬ ದೊಡ್ಡ ಮಹಾಯುದ್ಧದಿಂದ ಕುಟುಂಬವನ್ನು ರಕ್ಷಿಸುತ್ತೆ. ನಿಮ್ಮ ನಂಬಿಕೆ, ತ್ಯಾಗ ಮತ್ತು ಪ್ರೀತಿಯನ್ನು ಯಾರೂ ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದಂತೆ ನಿಮ್ಮ ಗಡಿಗಳನ್ನು ನೀವೇ ನಿಗದಿಪಡಿಸಿಕೊಳ್ಳಿ. ಎಲ್ಲರನ್ನ ಸಂತಸ ಪಡಿಸುವ ಒತ್ತಡದಿಂದ ಹೊರಬನ್ನಿ. ದುಷ್ಟ ನಂಬಿಕೆಯಿಂದ ಕೈ ತೊಳೆದುಕೊಂಡರೆ ಮಾತ್ರ ನಿಮ್ಮ ಮನೆಯ ಶಾಂತಿ, ಶ್ರಮದ ಹಣ ಮತ್ತು ಸತ್ಯವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಯಾರೊಂದಿಗೂ ಹಗೆತನ ಸಾಧಿಸಬೇಡಿ, ಆದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾದಾಗ ಮೌನವಾಗಿ ಇರಬೇಡಿ. ಸತ್ಯದ ಹಾದಿಯಲ್ಲಿ ನಡೆಯುವವರನ್ನು ಜಗನ್ಮಾತೆಯು ಸದಾ ಕಾಯುತ್ತಾಳೆ. ನಿಮ್ಮ ಮನೆಗೆ ಶ್ರೀಮಾತೆಯ ಕೃಪೆ ಲಭಿಸಲಿ. ಮನೆಯಲ್ಲಿ ಸದಾ ಈ ಸುಖ, ಶಾಂತಿ, ಐಶ್ವರ್ಯ ನೆಲೆಸುತ್ತೆ. ಈವರೆಗೂ ನಾವು ನಮ್ಮ ದೌರ್ಬಲ್ಯಗಳು, ನಮ್ಮ ಸುತ್ತಲಿನ ಶತ್ರುಗಳ ತಂತ್ರಗಳು, ಆರ್ಥಿಕ ಜಾಗರೂಕತೆ ಹಾಗೂ ಕುಟುಂಬದ ರಕ್ಷಣೆಯ ಬಗ್ಗೆ ಪ್ರತಿಯೊಂದು ಈ ಮಜಲನ್ನು ವಿವರವಾಗಿ ಅರಿತುಕೊಂಡೆವು. ಈಗ ನಾವು ತಲುಪಿರುವುದು ಈ ಒಂದು ಮಹಾನುಡಿಯ ಅತ್ಯಂತ ಪ್ರಮುಖ ಹಾಗೂ ಕ್ರಾಂತಿಕಾರಿ ಹಂತಕ್ಕೆ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದಾದ ಅತಿ ದೊಡ್ಡ ಪ್ರಶ್ನೆಯೆಂದರೆ, ಹಾಗಾದರೆ ನಾನು ಎಲ್ಲರನ್ನ ಸಂಶಯದ ಕಣ್ಣಿನಿಂದಲೇ ನೋಡಬೇಕೆ? ನನ್ನ ಸ್ವಂತ ಬಂಧುಗಳನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳಬೇಕೆ? ಖಂಡಿತವಾಗಿಯೂ ಇಲ್ಲ. ಸಂಶಯಕ್ಕೂ ಮತ್ತು ಜಾಗರೂಕತೆಗೂ ನಡುವೆ ಆಕಾಶ ಭೂಮಿಯಷ್ಟು ದೊಡ್ಡ ವ್ಯತ್ಯಾಸವಿದೆ. ಸಂಶಯವು ಮನುಷ್ಯನನ್ನು ಒಳಗಿನಿಂದಲೇ ಕೊರೆದು ತಿನ್ನುವ ವಿಷವಿದ್ದಂತೆ, ಆದರೆ ಜಾಗರೂಕತೆಯು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ರಕ್ಷಿಸುವ ಅಭೇದ್ಯ ಕವಚವಿದ್ದಂತೆ. ಈ ತ್ಯಾಗ ಮತ್ತು ಶೋಷಣೆಯ ನಡುವಿನ ರೇಖೆಯನ್ನು ಆದಷ್ಟು ಗುರುತಿಸಿ. ನೀವು ದೀರ್ಘಕಾಲದಿಂದ ಮನೆಯಲ್ಲಿ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಹಗಲಿರುಳು ಶ್ರಮಿಸಿದ್ದೀರಿ. ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನೀವು ನೊಂದುಕೊಂಡರೂ ಮನೆಯ ಶಾಂತಿ ಹಾಳಾಗಬಾರದು ಎಂಬ ಒಂದೇ ಕಾರಣಕ್ಕೆ ನಿಮ್ಮ ಭಾವನೆಗಳನ್ನು ಹೂತು ಹಾಕಿ ಮುಗುಳು ನಕ್ಕಿದ್ದೀರಿ. ನಿಮ್ಮ ಆಸೆಗಳನ್ನು ಪಕ್ಕಕ್ಕಿಟ್ಟು ಇತರರ ಅಗತ್ಯಗಳನ್ನು ಪೂರೈಸಿದ್ದೀರಿ. ಆದರೆ ನೆನಪಿಡಿ, ಯಾವಾಗ ತ್ಯಾಗವು ಎರಡೂ ಕಡೆಯ ಗೌರವವನ್ನು ಕಾಯ್ದುಕೊಳ್ಳುತ್ತದೆಯೋ ಅದು ಧರ್ಮ. ಆದರೆ ಯಾವ ಜಾಗದಲ್ಲಿ ಒಬ್ಬರು ನಿರಂತರವಾಗಿ ಕೊಡುತ್ತಲೇ ಇರುತ್ತಾರೋ ಮತ್ತು ಇನ್ನೊಬ್ಬರು ಅದನ್ನು ಕೇವಲ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ತಾರೋ ಅಲ್ಲಿ ತ್ಯಾಗವು ಶೋಷಣೆಯಾಗಿ ಮಾರ್ಪಾಡುತ್ತೆ. ಸಮಯ ಈಗ ನಿಮ್ಮನ್ನು ಕಠೋರರಾಗಲು ಹೇಳುತ್ತಿಲ್ಲ, ಬದಲಾಗಿ ಸ್ಪಷ್ಟ ಆಗಲು ಕರೆ ನೀಡುತ್ತಿದೆ. ಯಾರೊಂದಿಗೂ ಹಗೆತನ ಬೇಡ, ಆದರೆ ನಿಮ್ಮ ಸ್ವಂತ ಗಡಿಗಳನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ. ಯಾರನ್ನು ಅವಮಾನಿಸಬೇಡಿ, ಆದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗುವ ಮೌನವಾಗಿ ಸಹಿಸಿಕೊಳ್ಳಬೇಡಿ. ಧಕ್ಕೆಯಾಗುವಾಗ ಈ ಕುಟುಂಬವನ್ನು ತೊರೆಯಬೇಡಿ, ಆದರೆ ಕುಟುಂಬದ ಹೆಸರಿನಲ್ಲಿ ನಡೆಯುವ ಒಂದು ಭಾವನಾತ್ಮಕ ಮತ್ತು ಆರ್ಥಿಕ ಸುಲಿಗೆಯನ್ನು ಸಾಮಾನ್ಯವೆಂದು ಒಪ್ಪಿಕೊಳ್ಳಬೇಡಿ. ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಫೋನ್ ಕರೆ ಆಗಿರ್ಬೋದು, ಸಂದೇಶ, ಹಳೆಯ ದಾಖಲೆ ಅಥವಾ 3ನೇ ವ್ಯಕ್ತಿಯ ಮಾತುಗಳ ಮೂಲಕ ನಿಮ್ಮ ನಂಬಿಕೆಗೆ
ಕನ್ನ ಹಾಕಿದ ವ್ಯಕ್ತಿಯ ನಿಜವಾದ ಮುಖವಾಡ ಕಳಚಿ ಬೀಳಬಹುದು. ನಿಮ್ಮ ಆಪ್ತರೆಂದು ನೀವು ಭಾವಿಸಿದ್ದವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನ ಕೆಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಈ ವೃಷಭ ರಾಶಿಯವರು ಈ ಒಂದು ಸರಳವಾದ ಈ ವಿಧಿವಿಧಾನಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮಾಡಿದ್ದೇ ಆಗಿದ್ದಲ್ಲಿ ನೀವು ಏನೇ ಒಂದು ನೆನೆಗುದಿಗೆ ಅಂದ್ರೆ ಸುಮಾರು ವರ್ಷಗಳಲ್ಲಿ ಈ ಎಷ್ಟೇ ಪ್ರಯತ್ನ ಪಟ್ಟರು ಆಗದಲ್ಲೇ ಇರೋ ಕೆಲಸನು ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಕೂಡ ಕೈಗೂಡಿ ಆ ಕೆಲಸದಲ್ಲಿ ಅದೃಷ್ಟ ಅನ್ನೋದು ಕುಡಿ ಬರುತ್ತೆ. ಆದಷ್ಟು ಈ ಮಕ್ಕಳ ವಿಷಯದಲ್ಲೂ ಸಹ ನೀವು ವಿದ್ಯಾಭ್ಯಾಸದಲ್ಲಿ ಈ ಏಳಿಗೆ ಕಾಣ್ತೀರಾ. ಈ ಒಂದು ಆರೋಗ್ಯದ ವಿಷಯದಲ್ಲೂ ಚೇತರಿಕೆ ಅನ್ನೋದು ಕಾಣಿಸುತ್ತೆ. ಮನೆಯಲ್ಲಿ ಒಟ್ಟಾರೆಯಾಗಿ ಈ ನಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಈ ಸಕಾರಾತ್ಮಕತೆ ಸ್ಥಿರವಾಗಿ ನಿಲ್ಲುತ್ತೆ. ಅದೃಷ್ಟ, ಆಯಸ್ಸು, ಐಶ್ವರ್ಯ ಎಲ್ಲವೂ ನಿಮ್ಮದಾಗುತ್ತೆ. ಆದಷ್ಟು ಈ ಒಂದು ಶನಿ ಭಗವಾನರನ್ನ ನಂಬಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದ.